ಚಂಬರ್ನಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡಾ ಸೊಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳು. ಮೊಕ್ಕೆ ಓಟ್ ಹಾಕಿದವ್ರಿಂದ ನಮ್ಮ ಮ್ಯಾಲೆ ಏರೋಪ್ಲೇನ್ದಾಗ ಅಡ್ಡಾಡ್ತಾರ. ಹಂಗ ಏನು ಅಡ್ಡಾಡ್ತಾರ ಅವರು? ಯಾರು ಏನು ಮಾಡ್ಯಾರ? ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅದ ಏನು ಮಾಡಿದ? ಕಾರ್ ಪಾರ್ಕಿಂಗ್ ಮಾಡಿಲ್ಲ. ಏನು ಮಾಡ್ರಿ ಹೇಳ್ರಿ? ನಾನು ಇದು ಸ್ಟೇಜ್ ಮೇಲೆ ನಿಲ್ಸಿದ್ರಿ ಇದನ್ನೇ ಹೇಳ್ತೇನೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾವೇನು ಎದ್ರದ್ದು ಯಾರು ತಿಂದಿಲ್ಲ, ನಾವೇ ಕೆದರ್ಬೇಕು. ಮತ್ತು ನಾವು ಇದು ಸರ್ಕಾರ ಬಗ್ಗೆ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಎಂದ ಹುಟ್ಟೈತಲ್ರಿ, ಕಾಂಗ್ರೆಸ್ ಕಸ ಹುಟ್ಟಿದಂಗೆ ಎಲ್ಲ ದೇಶನ ಹಾಳಾಗಿ ಹೋಗೈತಿ. ಈಗೇನೋ ಮೋದಿಯವ್ರು ಬಂದಿಂದ ಎಲ್ಲ ನಮ್ಮ ದೇಶ ಚಲೋ ಆಗೈತಿ. ಆದ್ರೆ ಇವ್ರು ಏನು 5 ಎಲ್ಲ ಗ್ಯಾರಂಟಿ ಏನು ಕೊಟ್ಟಿದ್ರು ಸಿದ್ದರಾಮಯ್ಯನವರು, ಅವರು ಬರಂಗಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರು. ಈಗ ಅದು ಜನ ಏನು ಮಾಡಿಬಿಟ್ರು, ಗ್ಯಾರಂಟಿ ಅನ್ನೋದು ಅದಕ್ಕೆ ಮೋಸ ಹೋಗಿ ಸರ್ಕಾರ ಕಾಂಗ್ರೆಸ್ ತಂದಾರ. ಅದೇನು ಭಾಳ ದಿವಸ ನಡೆಯಲ್ಲ. ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರಬೇಕಾಗಿತ್ತು. ನಮ್ಮ ಮೋದಿ ಅಂತವರು ಬಿದ್ದರೆ ನಮ್ಮ ದೇಶ ಎಲ್ಲ ಉದ್ಧಾರ ಆಕತಿ. ಅವ್ರಿಗೇನು ಯಾವುದೂ ಆಸೆ ಇಲ್ಲ ಮೋದಿಯವರು ಆದಿನಾಥ್ ಯಾರೂ ಆಸೆ ಅದು ಅವ್ರು ಇಬ್ಬರು ಇದ್ದರೆ ನಮ್ಮ ಜಗತ್ತೇ ಎಲ್ಲ ಉದ್ಧಾರ ಆಗಿಬಿಡ್ತೈತಿ. ಮತ್ತು ಬೇರೆ ಯಾವುದು ಮಾತಾಡೋದು ಏನು ಅವಶ್ಯ ಇಲ್ಲ. ನಾವು ಹೆಚ್ಚಿನ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಏನು ಅವಶ್ಯ ಇಲ್ಲ. ಆದ್ರೆ ಸರ್ಕಾರ ಹೆಂಗೆ ನಡೀತೈತೆ ಅನ್ನೋದು ನಮಗೆಲ್ಲ ಕಾನ್ಫಿಡೆನ್ಸ್ ಐತಿ. ಹೊಲಿತೈತ್ರಿ ಮೋದಿಗೆ ಬರ್ತೈತಿ. ಮತ್ತು ಈಗ ಏನು ಎಲ್ಲ ಹಂಗೆ ಒಳಗೆ ಹೇಳ್ತಾರೆ, ನಾಳೆ ವೋಟಿಂಗ್ ಹಾಕುವಾಗ ಇವತ್ತಂತ ಎಲ್ಲರದು ಮೆಜಾರಿಟಿ ಮೋದಿಗೆ ಬರ್ತೈತಿ. ನೋ ಕಾಮೆಂಟ್ಸ್ ಇಲ್ಲ ಸರ್, ಬಿಜೆಪಿನೇ ಬರಬೇಕು ಅದು ಮಾಡ್ತಾರೆ. ಹಂಗೆ ಸುಮ್ಮನೆ ಮೇಲಿನ ಮಾತಿಗೆ ಅದೆಲ್ಲ ಒಳಗೆಲ್ಲ ಬೇರೆನೇ ಇದೆ ನೋಡ್ರಿ. ಎಲ್ಲ ಪಾಕಿಸ್ತಾನ ದುಡ್ಡು ಎಲ್ಲ ಮೋದಿಯವರು ಬಂದ್ ಮಾಡಿಬಿಟ್ರು. ಎಲ್ಲ ಕಳ್ಳತನ ಭಾಳ ನಡೀತಿದ್ದು, ಭ್ರಷ್ಟಾಚಾರ ಭಾಳ ನಡೀತಿತ್ತು. ಎಲ್ಲ ಅವ್ರು ಬಂದ್ ಮಾಡಿಬಿಟ್ರು. ಎಲ್ಲ ದುಡ್ಡು ತಿನ್ನೋದು ಬಂದ್ ಮಾಡಿದ್ರು. ಎಲ್ಲೆಲ್ಲ ಚಂಬರ್ನ್ಯಾಗ ಲ್ಯಾಟ್ರಿನದಾಗ ರೊಕ್ಕ ಬಚ್ಚಿಟ್ರು, ಎಲ್ಲ ತೆಗೆದ್ರು ಅವ್ರು ಮೋದಿಯವರು. ಹಾಂ ಮತ್ತೇನೈತಿ ಇನ್ನು ಎಲ್ಲಿ ದುಡ್ಡು ಮಾಡಿಟ್ರು ಎಲ್ಲ ತೆಗೆದು ದೇಶ ನಡೆಸ್ತಾರ ಅವ್ರು. ಏನಂತೀರಿ? ಯಾಕ್ರಿ ಎಲ್ಲ ದೇಶ ಚಂಬರ್ನ್ಯಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡಾ ಸೊಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳಿಗೆ. ಈ ಗುಂಡಾ ಸೊಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳಿಗೆ. ಹೌದು ಮತ್ತೇನ್ರಿ? ಅವ್ರಿಗೇನು ಮರ್ಯಾದೆ ಮಾನ ಐತೆ? ಜೈಲಿಗೆ ಹೋದವ್ರಿಗೆ ಮಾಲಿ ಹಾಕ್ತಾರ್ರಿಪ್ಪ. ಹಾಂ ಸತ್ಯವಂತರಿಗೆ ಕರೆದು ಯಾಕೆ ಅನ್ನೋದಿಲ್ಲ. ಗುಂಡಾ ಮಂದಿಗೆ ಮಾಲಿ ಹಾಕ್ತಾರ. ಅವ್ರಿಗೆ ಏನು ಎಬಸ್ತಾರ? ಗುಂಡಾ ಮಂದಿ ಸರ್ಕಾರಕ್ಕೆ ಬೇಕಂದ್ರೆ ಹಾಕ್ರಿ ಓಟ್, ತಿಂತೀರಿ ನಾಳೆ ನೀವು ಎಲ್ಲ. ಈಗ ದುಡಿಯೋರಿಗೆ 1,000 ರೂಪಾಯಿ, ಒಂದು 10,000 ಬೇಡ 20,000 ಸಂಬಳ ಇರ್ತೈತೆ ಅವ್ರಿಗೆ. ಅವ್ರ ಸಂಬಳ ಹೆಚ್ಚಿಗೆ ಆಗಲ್ಲ. ಅವ್ರಿಗೆ ಮನಿತನ ಸಾಲಿ ನೋಡಬೇಕು, ಮಕ್ಕಳು ಸ್ಕೂಲ್ ಮನಿತನ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಮತ್ತು ಇಷ್ಟೆಲ್ಲ ಏರಿಸಿಬಿಟ್ರೆ ಹೆಂಗೆ ತಿನ್ಬೇಕು ಅವರು? ಏನು ತಿನ್ಬೇಕು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಹಾಂ ಅವ್ರಿಗೆ ಈಗ ದುಡ್ಡು ಮಾಡೋದಿಟ್ಟು ಬಂದು ನೀವು ಈಗ ಎಲ್ಲಿ ಅದಿರಲ್ಲ ಇಂಥಲ್ಲೆಲ್ಲ ಬಂದು ಇಳಿಸ್ರಿ ಅವ್ರನ್ನ. ವಸ್ತಿ ಉಳಿಸ್ರಿ. ಮೊದಲು ಸಿದ್ದರಾಮಯ್ಯನ, DK ಶಿವಕುಮಾರ್ ರಾಜಕೀಯ ಮಂದಿನ ಇಲ್ಲಿ ನಿಂದಿರ್ಸ್ರಿ. ಸ್ಲಮ್ ಏರಿಯಾದಾಗ ಕುಂದಿರ್ಸ್ರಿ ಅವ್ರನ್ನ. ನೋಡೋಣ ಅವ್ರು ಹೆಂಗೆ ಬದುಕ್ತಾರ ಗೊತ್ತಾಕತಿ. ಎಲ್ಲ ಮ್ಯಾಲೆ ಕುಂತು ಮಾತಾಡ್ರಿ. ಎಲ್ಲರೂ ಮಾತಾಡ್ತಾರ. ಏರೋಪ್ಲೇನ್ ಮ್ಯಾಲೆ ಆಕಾಶದಾಗ ಈ ಓಟ್ ಹಾಕಿದವ್ರಿಂದ ನಮ್ಮ ಮ್ಯಾಲೆ ಏರೋಪ್ಲೇನ್ದಾಗ ಅಡ್ಡಾಡ್ತಾರ. ಹಂಗೆ ಏನು ಅಡ್ಡಾಡ್ತಾರ ಅವರು? ಯಾಕ್ರಿ? ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ಡೇ ನನಗೆ ಒಂಥರ ಆಗ್ಬಿಡ್ತು.